ಎಲ್ರಿಗೂ ನಮಸ್ತೆ. ಇವತ್ತೊಂದು ಬದನೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಇದು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಒಂದು ವಾರ ಇಟ್ಕೊಂಡು ಉಪಯೋಗಿಸ್ಬೋದು. ಎಲ್ಲದಕ್ಕೂ ಸೆಟ್ಟಾಗುತ್ತೆ. ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಅನ್ನ ಎಲ್ಲದಕ್ಕೂ ಸೆಟ್ಟಾಗುತ್ತೆ ಅಂತ ಒಂದು ಚಟ್ನಿ ಮಾಡೋಣ. ಇವಾಗ ಬದನೆಕಾಯಿನ ಪೀಸ್ ಮಾಡ್ಕೊಂಬಿಡೋಣ. ಬದನೆಕಾಯಿ ಚೆನ್ನಾಗಿದೆ. ಈ ಥರ ದಪ್ಪನಾಗೆ ಪೀಸ್ ಮಾಡ್ಕೊಂಬಿಟ್ಟು ಉಪ್ಪು ಹಾಕಿರೋ ನೀರಲ್ಲಿ ಹಾಕ್ಕೊಂಬಿಡೋಣ. ಇದಿಷ್ಟನ್ನು ಪೀಸ್ ಮಾಡಿದ್ದೀನಿ ದಪ್ಪನಾಗೆ. ಇಲ್ಲಿ ಸ್ವಲ್ಪ ಉಪ್ಪಿನ ನೀರಲ್ಲಿ ಹಾಕೋದ್ರಿಂದ ಕಲರ್ ಸೈಡ್ ಆಗೋಲ್ಲ, ಅದಕ್ಕೆ ಉಪ್ಪು ನೀರಲ್ಲಿ ಹಾಕಿದ್ದೀನಿ. ಇವಾಗ ಟೊಮೊಟೊನ ಪೀಸ್ ಮಾಡ್ಕೊಂಬಿಡೋಣ. ಟೊಮೊಟೊನ ಸ್ವಲ್ಪ ದಪ್ಪನಾಗೆ ನಾವು ಫ್ರೈ ಮಾಡೋದ್ರಿಂದ ಈ ಥರ ಸ್ವಲ್ಪ ದೊಡ್ಡ ಪೀಸನ್ನೇ ಮಾಡ್ಕೊಂಬಿಡೋಣ. ಇವಾಗ ಬದನೆಕಾಯಿ 400 ಗ್ರಾಮ್ ಇದೆ, ಅದಕ್ಕೆ ನಾನು ಟೊಮೊಟೊ 4 ಹಾಕ್ತಾಯಿದ್ದೀನಿ. ಹುಳಿಗೆ ತಕ್ಕಂಗೆ ನೋಡ್ಕೊಂಡು, ಹುಳಿ ಇಷ್ಟಪಡೋರು ಇನ್ನೂ 1-2 ಹಾಕ್ಬೋದು. ನಾನು ಇಲ್ಲಿ ದೊಡ್ಡದು 4 ಹಾಕಿದ್ದೀನಿ. ದಪ್ಪನಾಗೆ ಪೀಸ್ ಈ ಥರ ದೊಡ್ಡ ಪೀಸ್ ಮಾಡ್ಕೊಂಡಿದ್ದೀನಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇವಾಗ 2 ಸ್ಪೂನು, ಚಿಕ್ಕ ಸ್ಪೂನಲ್ಲಿ 2 ಸ್ಪೂನು ಕೊತ್ತಂಬರಿ ಕಾಳು ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ಜೀರಿಗೆ ಹಾಕೋಣ. ಇದನ್ನು ಕೊತ್ತಂಬರಿ ಕಾಳನ್ನು ಬೇಗನೆ ಫ್ರೈ ಆಗುತ್ತೆ. ಇವಾಗ 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಜೀರಿಗೆ ಕೊತ್ತಂಬರಿ ತೆಕ್ಕೊಂಬಿಡೋಣ ಒಂದು ಪ್ಲೇಟಿಗೆ. ಇವಾಗ ಖಾರಕ್ಕೆ ತಕ್ಕಂಗೆ ಒಣಮೆಣಸಿನ್ಕಾಯಿ ಹಾಕೋಣ. ಹಾಕ್ಬಿಟ್ಟು ಇವನು ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಕೊತ್ತಂಬರಿ ಕಾಳು, ಹುರಿದಿರೋ ಕೊತ್ತಂಬರಿ ಕಾಳಿಗೆ ಹಾಕ್ಕೊಂಬಿಡೋಣ. ಹಾಕ್ಕೊಂಬಿಟ್ಟು ಇದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ. ಇನ್ನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇವಾಗ ಪೀಸ್ ಮಾಡಿರೋ ಬದನೆಕಾಯಿನ ಹಾಕ್ಕೊಂಬಿಡೋಣ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಇದು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸಣ್ಣದಿನಲ್ಲೇ ಬಿಡೋಣ. ಸ್ವಲ್ಪ ಮಧ್ಯ ತೆಗೆದುಬಿಟ್ಟು ಈ ಥರ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಗೊತ್ತಾಗುತ್ತೆ, ಇದು ತುಂಬ ಸಾಫ್ಟಾಗಿ ಫ್ರೈ ಆಗಬೇಕಿದೆ. ಇನ್ನೊಂದು ನಿಮಿಷ ಬಿಟ್ಟಿಡೋಣ. ಅಲ್ಲೇ ಫ್ರೈ ಆಗಿದೆ, ನಾನು ಇಟ್ಬಿಡೋಣ. ಮಧ್ಯೆ ಸ್ವಲ್ಪ ಫ್ರೈ ಮಾಡಿದ್ರೆ ಟರ್ನ್ ಮಾಡಿದರೆ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಎಷ್ಟು ಸಾಫ್ಟಾಗಿ ಫ್ರೈ ಆಗಿದೆ. ಪ್ರತಿಯೊಂದು ಪೀಸು ಇದೆ, ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಸಾಕು, ಇಷ್ಟು ಫ್ರೈ ಆದರೆ ತೆಗ್ಕೊಂಬಿಡೋಣ. ಇದನ್ನು ಸಾಫ್ಟಾಗಿದೆ, ತುಂಬ ಚೆನ್ನಾಗಿ ಬೆಂದಿದೆ ಇದು. ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಬಿಡೋಣ. ಇದಕ್ಕೇ ಟೊಮೊಟೊ ಹಾಕ್ಕೊಂಬಿಡೋಣ. ಟೊಮೊಟೊಕ್ಕೆ ತುಂಬ ಎಣ್ಣೆ ಹಾಕಿ ಫ್ರೈ ಮಾಡಬೇಕು ಅಂತೇನಿಲ್ಲ. ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ ಫ್ರೈ ಆಗುತ್ತೆ. ಸ್ವಲ್ಪ ಹುಳಿ ಅಂಶ ನೋಡಿ ಇಷ್ಟಪಡೋದು ಇನ್ನೂ 1-2 ಟೊಮೊಟೊ ಹಾಕ್ಕೊಬೇಕು. ಸ್ವಲ್ಪ ಹುಣಸೆಹಣ್ಣು ಹಾಕೋದ್ರಿಂದ ನಾನು 4 ಟೊಮೊಟೊ ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡೋಣ. ಇದು ನಿಧಾನೂರಿನಲ್ಲಿದೆ. ಪ್ಲೇಟ್ ಮುಚ್ಚಿಡೋಣ, ಬೇಗ ಫ್ರೈ ಆಗುತ್ತೆ. ಇದೇನು ಫ್ರೈ ಆಗಿದೆ, ತುಂಬ ಸಾಫ್ಟಾಗಿ ಫ್ರೈ ಆಗಿದೆ. ಮಧ್ಯ ಇದು ಸ್ವಲ್ಪ ಟರ್ನ್ ಮಾಡ್ತಾಯಿದ್ರೆ ಬೇಗನೆ ಮುಚ್ಚಿರೋದ್ರಿಂದ ತುಂಬ ಬೇಗ ಫ್ರೈ ಆಗಿದೆ. ಇವಾಗ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಿ ಬಿಟ್ಬಿಡೋಣ. ಇವಾಗ ಮೊದಲೇ ಫ್ರೈ ಮಾಡಿರೋ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡು ಹಾಕ್ಬಿಡೋಣ. ಜಾರಿ ಎಲ್ಲ ಹಾಕಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಹುಣಸೆಹಣ್ಣು ಬಿಡೋಣ. 4 ಟೊಮೊಟೊ ಹಾಕಿರೋದ್ರಿಂದ ಇಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸಿ ಮಾಡ್ಕೊಂಬಿಡೋಣ. ಇವಾಗ ಈ ಲೆವೆಲಿಗೆ ಪುಡಿ ಆಗಿದೆ. ಇದಕ್ಕೇ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ಕೊಂಬಿಟ್ಟು 1 ರೌಂಡು ಮಿಕ್ಸಿ ಮಾಡ್ತೀನಿ. ಈಗ ತಣ್ಣಗಾಗಿರೋ ಟೊಮೊಟೊ ಮತ್ತು ಬದನೆಕಾಯಿನೂ ಹಾಕ್ಕೊಂಬಿಡಿ. ಬದನೆಕಾಯಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ, ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಉಪ್ಪು ಸೇರಿಸೋಣ. ಆಮೇಲೆ ಸ್ವಲ್ಪ ಬೇಕಾದರೆ ಹಾಕಕ್ಕೆ ಬರುತ್ತೆ. ಇಷ್ಟು ಉಪ್ಪು ಹಾಕಿದ್ದೀನಿ. ಸ್ವಲ್ಪ ತರಿಯಾಗೆ 1-2 ರೌಂಡ್ ಹಾಕ್ಸ್ಕೊಂಬಿಡೋಣ. ಇವಾಗ ಸ್ವಲ್ಪ ತರಿಯಾಗೇ ಮಿಕ್ಸಿ ಮಾಡಿದ್ದೀನಿ. ಹಾಕ್ಕೊಂಬಿಡೋಣ. ಉಪ್ಪನ್ನು ಅವಾಗಲೇ ಸೇರಿಸಿ
ರುಬ್ಬಿದ್ದೀನಿ. ಇದು ರೆಡಿಯಾಗಿದೆ. ಈ ಜಾರಿಗೇ ಸ್ವಲ್ಪ 1 ಗಡ್ಡೆ ದೊಡ್ಡದು ಈರುಳ್ಳಿ ಹಾಕ್ಕೊಂಬಿಡೋಣ. ಈ ಥರ ದಪ್ಪ. ಇನ್ನು ಅವಾಗಲೇ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೆ. ಈಗೊಂದು 6-7-8 ಟೆಸ್ಲು ಹಾಕಿದ್ದೀನಿ. ತರಿಯಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ. ಈರುಳ್ಳಿ ತರಿಯಾಗಿ ಇದು ಒಂದೇ ರೌಂಡಿಗೆ ಈ ಥರ ಆಯಿತು. ಇದಕ್ಕೆ ಹಾಕ್ಕೊಂಬಿಡೋಣ. ಈರುಳ್ಳಿ ತರಿಯಾಗಿ ಮಿಕ್ಸಿ ಮಾಡಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡೋಣ. ಉಪ್ಪು ಎಲ್ಲ ನೋಡಿ ಹಾಕಬೇಕಾಗುತ್ತೆ. ಇನ್ನು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಡೋಣ. ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾದಿದೆ. ಸಾಸಿವೆ ಹಾಕೋಣ. ಸಾಸಿವೆ ಸ್ವಲ್ಪ ಸಿಡಿಲಿ. ನಾನು ಅವಾಗೆ ಫ್ರೈ ಮಾಡೋಕ್ಕೂ ಜೀರಿಗೆ ಹಾಕಿದ್ದೆ. ಇವಾಗ ಇನ್ನು ಸ್ವಲ್ಪ ಜೀರಿಗೆ ಸೇರಿಸ್ತೀನಿ. ಜೀರಿಗೆನೂ ಸಿಡಿಲಿ ಆಗಿದೆ. ಸ್ವಲ್ಪ ಹಿಂಡು ಬೇಕಾದ್ರೂ ಸೇರಿಸ್ಕೊಳ್ಬೋದು. ಸ್ವಲ್ಪ ಕರಿಬೇವು ಹಾಕ್ತಿದ್ದೀನಿ. ಗ್ಯಾಸ್ ಹಾಕ್ತಿದ್ದೀನಿ. ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಹಾಕ್ಕೊಂಬಿಡೋಣ. ಹಾಕಿಬಿಟ್ಟು ಮಿಕ್ಸ್ ಮಾಡೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಖಾರ ಬೇಕಂದ್ರೂ ಸ್ವಲ್ಪ ಖಾರ ಪುಡಿ ಹಾಕ್ಕೋಬೋದು. ನಮಗಿಲ್ಲಿ ಕರೆಕ್ಟಾಗಿದೆ ಖಾರ. ಉಪ್ಪು ಕಡಿಮೆ ಇತ್ತು, ಸ್ವಲ್ಪ ಹಾಕಿದ್ದೀನಿ. ಇವಾಗ ಕಂಪ್ಲೀಟಾಗಿ ರೆಡಿ ಆಗಿದೆ ನೋಡಿ. ಬದನೆಕಾಯಿ ಚಟ್ನಿ ರೆಡಿ ಆಯಿತು. ತುಂಬ ಟೇಸ್ಟು. ನಾವೇನು ನೀರು ಇದಕ್ಕೆ ಮುಟ್ಟಿಸಿಲ್ಲ, ಹಾಗೆಯೇ ಫ್ರೈ ಮಾಡಿದ್ದೀವಿ ಎಲ್ಲನೂ ನೀರು ಇಲ್ದಂಗೆ. ಆದ್ದರಿಂದ 1 ವಾರ ಇಟ್ಕೊಂಡು ನಾವು ಉಪಯೋಗಿಸ್ಬೋದು. ಅನ್ನಕ್ಕೆ ನಾವೆಲ್ಲರೂ ಹೊರಗಡೆ ಹೋಗೋದಾದರೆ ರೊಟ್ಟಿ, ಚಪಾತಿ, ಬುತ್ತಿ ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಸಿಟ್ಟಾಗುತ್ತೆ. 1 ವಾರದವರೆಗೂ 10 ದಿನ, 1 ವಾರದಿಂದ 10 ದಿನ ಇಟ್ಕೊಂಡು ಉಪಯೋಗಿಸ್ಬೋದು. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.